ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಸೊ ತುಂಬ ಜನ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಪರ್ಸನಲ್ ಇಶ್ಯೂಸ್ಗಳಿರ್ತವೆ, ಏನಾದರೂ ಒಂದು ಸ್ಟ್ರೆಸ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ಮೆಂಟಲಿ ತುಂಬ ಸ್ಟ್ರೈನ್ ಆಗ್ತಾ ಇರುತ್ತೆ, ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಏನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ, ಅದು ರಿಮೂವ್ ಮಾಡ್ಕೋಕೆ ಆಗ್ತಾ ಇರಲ್ಲ, ಅಥವಾ ಅಥವಾ ಯಾವುದೋ ಒಂದು ಕೆಲಸದ ಒತ್ತಡದಿಂದ ಟೆನ್ಷನ್ ಆಗ್ತಾ ಇರುತ್ತೆ, ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ, ಇವನ್ ಮೆಂಟಲಿ ಕೂಡ ನಮಗೆ ಪೀಸ್ ಸಿಗ್ತಾ ಇರಲ್ಲ. ಸೊ ಯಾರೆಲ್ಲ ಮೆಂಟಲ್ ಪೀಸ್ ಸಲುವಾಗಿ ನೀವು ಬಳಲ್ತಾ ಇದ್ದೀರೋ, ಶಾಂತಿ ಇಲ್ಲ, ಮೆಂಟಲ್ ಪೀಸ್ ಸಿಗ್ತಾ ಇಲ್ಲ, ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ಫಿಸಿಕಲಿ ಅಲ್ಲ ಮೆಂಟಲಿ ಸ್ಟ್ರೆಸ್ ಫೀಲ್ ಆಗ್ತದೆ ಅನ್ನೋರಿಗೆ ಅಕ್ಷಯ ತೃತೀಯ ದಿನ ಮಾಡ್ಕೊಳ್ಬೇಕಾದಂಥ ಒಂದು ಸಿಂಪಲ್ ಆಗಿರುವಂಥ ಈಸಿಯಾಗಿರುವಂಥ ಒಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದಾಗ, ಒಂದು ಜಾರನ್ನು ತಗೊಳ್ಳಿ, ಆ ಜಾರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ. ಅಕ್ಕಿ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಚಂದ್ರನು ರಿಪ್ರೆಸೆಂಟ್ ಮಾಡುತ್ತೆ, ನಿಮ್ಮ ಮನಸ್ಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಹೇಗೆ ಮನಸ್ಸು ಫ್ಲಕ್ಚುವೇಷನ್ ಆಗ್ತಾ ಇರುತ್ತೋ, ಸೊ ಆ ಅಕ್ಕಿ ಏನು ಮಾಡುತ್ತೆ, ಚಂದ್ರನ ರಿಪ್ರೆಸೆಂಟ್ ಮಾಡೋದ್ರಿಂದ ಈ ಒಂದು ರೆಮಿಡಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಕಂಟ್ರೋಲಾಗಿ ಬರುತ್ತೆ, ನಿಮ್ಮ ಮೆಂಟಲಿ ಪೀಸ್ ಸಿಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಏನಪ್ಪ ಅಂದಾಗ, ಒಂದು ಜಾರನ್ನು ತಗೊಳ್ಳಿ ಗಾಜಿಂದು, ಆ ಜಾರಲ್ಲಿ ಅಕ್ಕಿಯನ್ನು ಹಾಕಿ, ಅದ್ರ ಮೇಲೆ ಲೆವೆಂಡರ್ ಫ್ಲವರ್ಸ್ ಹಾಕ್ಬೋದು. ಅದು ಇಲ್ಲ ಅಂತಂದಾಗ ಬೇರೆ ಯಾವುದೇ ಥರದ ಫ್ರೆಗ್ರೆನ್ಸ್ ಇರುವಂತಹ ಯಾವುದೇ ಒಂದು ಫ್ಲವರ್ನ ನೀವು ತೊಗೋಬೋದು. ಓಕೆ, ಅದ್ರ ಮೇಲೆ ಸ್ವಲ್ಪ ಕರ್ಪೂರವನ್ನು ಹಾಕಿ, ಒಂದು 5-6 ಕರ್ಪೂರಗಳನ್ನು ಹಾಕಿ ಅದನ್ನು ಕ್ಲೋಸ್ ಮಾಡಿ ನೀವು ಮಲಗುವಂಥ ಒಂದು ರೂಮಲ್ಲಿ ಆ ಒಂದು ಜಾರನ್ನು ನೀವು ಪ್ಲೇಸ್ ಮಾಡಿ. ಸೊ ಅದಕ್ಕೆ ಅದು ಇದು ಅಂತ ಯಾವುದೇ ಥರದ ಡೈರೆಕ್ಷನ್ಸ್ಗಳಿಲ್ಲ, ನೀವು ಮಲಗುವಂಥ ಅಥವಾ ನೀವು ಇರುವಂಥ ಒಂದು ರೂಮಲ್ಲಿ ಇದನ್ನು ಪ್ಲೇಸ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಮೆಂಟಲಿ ಸ್ಟ್ರೆಸ್ಸನ್ನು ಕಮ್ಮಿ ಆಗಿಬಿಟ್ಟು ನಿಮಗೆ ಪೀಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಂಟಲಿ ನೀವು ಏನಂತಾರೆ ಡಿಸ್ಟರ್ಬ್ ಆಗೋರಿಲ್ಲ, ನಿಮ್ಗೆ ಏನಾಗ್ತಾ ಬರುತ್ತೆ ಅಂದಾಗ ಕಾಮ್ ಆಗ್ತಾ ಬರ್ತೀರಾ, ನಿಮ್ಗೆ ಎಲ್ಲ ರೀತಿಯ ಮನಸ್ಸಲ್ಲಿರುವಂಥ ತೊಂದರೆಗಳು ಹರ್ಡಲ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ತುಂಬ ಈಸಿಯಾಗಿರುವಂಥದ್ದು, ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಂತ ಒಂದು ರೆಮಿಡಿ. ಅದು ಅಕ್ಷಯ ತೃತೀಯ ದಿನ ಮಾಡ್ಕೊಳ್ಳೋದಾಗ ನಿಮ್ಮ ಪೀಸು ನಿಮ್ದೆಲ್ಲ ಏನಾಗುತ್ತೆ, ಡಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ರೆಮಿಡೀಸ್ಗಳು ಅಕ್ಷಯ ತೃತೀಯ ದಿನ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು.